ವೆಲ್ಕಮ್ ಬ್ಯಾಕ್. ಇವತ್ತಿನ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ HDD ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿಕೆ ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ ಅನಸೂಯ ಮಂಜುನಾಥ್ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ ಜೆಡಿಎಸ್ ಪಾಳೆಯ. ಸೆಪ್ಟೆಂಬರ್ 29ರಿಂದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ವೆಲ್ಕಮ್ ಬ್ಯಾಕ್. ಇವತ್ತಿನ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ HDD ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿಕೆ ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ ಅನಸೂಯ ಮಂಜುನಾಥ್ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ ಜೆಡಿಎಸ್ ಪಾಳೆಯ. ಸೆಪ್ಟೆಂಬರ್ 29ರಿಂದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ವೆಲ್ಕಮ್ ಬ್ಯಾಕ್. ಇವತ್ತಿನ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ HDD ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿಕೆ ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ ಅನಸೂಯ ಮಂಜುನಾಥ್ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ ಜೆಡಿಎಸ್ ಪಾಳೆಯ. ಸೆಪ್ಟೆಂಬರ್ 29ರಿಂದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. ಜೆಡಿಎಸ್ನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ವೆಲ್ಕಮ್ ಬ್ಯಾಕ್. ಇವತ್ತಿನ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಹೈಲೈಟ್ ಆಗ್ತಿರೋ ಸುದ್ದಿ ಅಂದ್ರೆ ಕನಕಪುರ ಕಬ್ಜಾಗೆ ದಳಪತಿಗಳು ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಚನ್ನಪಟ್ಟಣವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಣತಂತ್ರ ಹೆಣಿತಾ ಇದ್ರೆ, ಇತ್ತ ಕನಕಪುರದಲ್ಲಿ ಜೆಡಿಎಸ್ನ ಶಕ್ತಿ ವೃದ್ಧನೆ ಮಾಡಲಿಕ್ಕೆ HDD ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಅನಸೂಯ ಮಂಜುನಾಥ್ ಡಿಕೆ ಬ್ರದರ್ಸ್ಗೆ ಕಂಟಕವಾಗಿ ಪರಿಣಮಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಹಾಗೆ ದೇವೇಗೌಡರ ಪುತ್ರಿಯೂ ಆಗಿರುವ
ಅನಸೂಯ ಮಂಜುನಾಥ್ ಅವರ ಮೂಲಕ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವ ಪ್ರಯತ್ನಕ್ಕೆ ಇದೀಗ ದಳಪಾಳಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವೇಗೌಡರ ಪುತ್ರಿ ಅನಸೂಯ ಅವರ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದೆ JDS ಪಾಳ್ಯ. ಸೆಪ್ಟೆಂಬರ್ 29ರಿಂದ JDS ಸದಸ್ಯತ್ವ ನೋಂದಣಿ ಕ್ಯಾಂಪೇನ್ಗೆ ಚಾಲನೆ ಸಿಗಲಿದೆ. ಅನಸೂಯ ಮಂಜುನಾಥ್ ನೇತೃತ್ವದಲ್ಲೇನೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಕನಕಪುರದಲ್ಲಿ ಈಗಾಗಲೇ ಅನಸೂಯ ಅವರು ಫುಲ್ ಆಕ್ಟಿವ್ ಇದ್ದಾರೆ. JDSನ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸುವ ತಂತ್ರಗಾರಿಕೆ ಈ ಒಂದು ಅಭಿಯಾನದ ಮೂಲಕ ಮತ್ತಷ್ಟು ಗಟ್ಟಿಯಾಗೋ ನಿರೀಕ್ಷೆ ದಳಪಾಳ್ಯದಲ್ಲಿ ಗರಿಗೆದರಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.